ಸಿದ್ದು ಅವರೇ, ಏನು ಮೇಡಮ್ ಅವರೇ? ಅದು SP ಅವ್ರು ಬಂದಿದ್ದಾರೆ. SP ನಾ? ಯಾಕೆ ಮೇಡಮ್ ಅವರೇ? ಅವ್ರು ಯಾಕೆ ಬಂದಿದ್ದಾರೋ? ಈ ಕೇಸ್ ವಿಚಾರವಾಗಿ ನಿಮ್ಮ ಅಣ್ಣನ ಹತ್ರ ನೆನ್ನೆ ರಾತ್ರಿ ಮಾತಾಡಿದ್ದೆ, ಅವರೇ ಕರೆಸಿದ್ದಾರೆ ಅನ್ಸುತ್ತೆ. ಅಣ್ಣನ ಹತ್ರ ಏನು ಹೇಳ್ತೀರಿ ಮೇಡಮ್ ಅವರೇ? ನಂಗೆ ಯಾಕೋ ಈ ಕೇಸ್ನ ಅವರು ಸೀರಿಯಸ್ ಆಗಿ ತಗೋತಿಲ್ಲ ಅಂತ ಅನ್ನಿಸ್ತಾ ಇದೆ ಸಿದ್ದು ಅವರೇ. ಅದಕ್ಕೆ ಒಂದು ಮಾತು ಅವ್ರಿಗೆ ಹೇಳಿದ್ದೆ. ಅಯ್ಯೋ ಮೇಡಮ್ ಅವರೇ, ಅದು ಏನು ಹೇಳ್ತಿದ್ರು ನನ್ನ ಹತ್ರ ಹೇಳ್ಬೋದಿತ್ತಲ್ವಾ? ನಾನು ಮಾತಾಡ್ತಿದ್ದೆ. ನಮ್ಮ ಅಣ್ಣನ ಹತ್ರ ಯಾಕೆ ಹೇಳ್ಕೋದ್ರಿ? ಸಿದ್ದು ಅವರೇ, ಮೊದಲೇ ನಿಮಗೆ ಹುಷಾರಿಲ್ಲ. ಈಗ ಈ ವಿಷಯ ಎಲ್ಲ ಹೇಳಿದ್ರೆ ನೀವಿನ್ನ ಟೆನ್ಷನ್ ಮಾಡ್ಕೋತೀರಾ ಅಂತ ನಾನು ಹೇಳೋಕ್ಕೆ ಹೋಗಲಿಲ್ಲ ಅಷ್ಟೇ. ಆದರೆ ಸಿದ್ದು ಅವರೇ, ನೀವು ಒಂದು ಮಾತು ನಿಮ್ಮ ತಂದೆ ಹತ್ರ ಹೇಳಿದ್ರೆ ಈ ಕೇಸ್ನ ಬೇಗ ಮುಗಿಸ್ತಾರೆ. ಅಯ್ಯೋ, ನಾನು ಏನಂತ ಹೇಳಪ್ಪ? ಸಿದ್ದು ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ. ನಡೀರಿ ಮೇಡಮ್. ಲಕ್ಷ್ಮಿ, ಯಾಕೆ? ಏನಾಯ್ತು ರೀ? ಏನ್ರಿ ಆಗ್ತಿದೆ ನಮ್ಮ ಮನೇಲಿ? ಏನ್ರಿ ಇದೆಲ್ಲ? ಇದೆಲ್ಲ ನನ್ ಮನ್ಸಿಗೆ ತಡಿಯಕ್ ಆಗ್ತಿಲ್ಲ ರೀ. ಯಾಕಮ್ಮ ಇಷ್ಟೊಂದು ಹೇಳ್ತಿದ್ಯಾ? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ? ಸಂತು, ಹರೀಶ, ನೀವೇಗೆಲ್ಲ ಆಗೋದಕ್ ಬಿಡ್ಬೇಡ್ರಿ ಕಣ್ರು. ನಮ್ಮನೆ ಒಂದಾಗೆ ಇರ್ಲಿ, ಎರಡಾಗೋದ್ ಬೇಡ ಕಣ್ರು. ನೋಡಿ, ನೀವ್ ಮನೆ 2 ಮಾಡಿದ್ರಿ, ಇವರು ಒಲೆ 2 ಮಾಡಿದ್ರು. ನಿಮ್ಮಿಬ್ಬರಿಗೂ ಕೈ ಮುಗಿತೀನಪ್ಪ, ಇದೆಲ್ಲ ಬೇಡ ಕಣ್ರು. ಅಯ್ಯೋ ಬಿಡಮ್ಮ, ಏನೇನಾಗ್ಬೇಕು ಅದೇ ಆಗುತ್ತೆ. ದುಡ್ಡು ಅಂತ ಬಂದಾಗ ಎಲ್ಲರೂ ಸ್ವಾರ್ಥಿಗಳಮ್ಮ. ನಾನು 1 ಅಲ್ಲ 2 ಅಲ್ಲ 5 ಲಕ್ಷ ಕಳ್ಕೊಂಡು ಎಷ್ಟು ನೋವು ಅನುಭವಿಸಿದ್ದೀನಿ ಗೊತ್ತಾ? ಅಲ್ಲಪ್ಪ, ನಿಮಗೆ ರಿಟೈರ್ಮೆಂಟ್ ದುಡ್ಡು ಬಂತು ತಾನೆ? ಆಗ ಮಕ್ಕಳನ್ನ ಕರೆದು ತಗೊಳ್ಳಿ, ಕಷ್ಟದಲ್ಲಿ ಇದ್ದೀರಾ, ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದಾಗಿತ್ತು ತಾನೆ? ನನ್ನ ದುಡ್ಡು ಕಳ್ತನ ಆದಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ, ನಾವು ಅರೆಸ್ಟ್ ಆಗ್ತೀವಿ ಅಂದಮೇಲೆ ಕೊಡೋದಕ್ಕೆ ಬಂದ್ರಿ. ಅಂದಮೇಲೆ ಗೊತ್ತಾಗ್ತಿದೆಯಲ್ಲ, ದುಡ್ಡಿನ ವಿಷಯ ಅಂತ ಬಂದರೆ ಹೆತ್ತೋರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಎಲ್ಲರೂ ಸ್ವಾರ್ಥಿಗಳೇ ಅಂತ. ನೋಡಮ್ಮ, ಎಲ್ಲರೂ ಅವ್ರವ್ರ ಜೀವನನ ನೋಡ್ಕೋತಾರೆ, ನಾವು ನಮ್ಮದನ್ನ ನೋಡ್ಕೋಬೇಕು. ಅದೇ ಜೀವನ. ಸಂತು, ಯಾಕಪ್ಪ ಹೀಗೆಲ್ಲ ಮಾತಾಡ್ತೀಯ? ನೀವು ಕಷ್ಟದಲ್ಲಿದ್ದಾಗ ಹಾಗಾದ್ರೆ ನಾವು ಸಹಾಯ ಮಾಡೇ ಇಲ್ವಾ? ನೀವು ಮಾಡಿರೋ ನಿರ್ಧಾರನ ಇನ್ನೊಂದ್ಸಲ ಯೋಚನೆ ಮಾಡ್ರಪ್ಪ, ಯೋಚನೆ ಮಾಡ್ರ. ಅಪ್ಪ, ನಿಮ್ಮ ಕತೆ ಕೇಳಿ ಕೇಳಿ ಸಾಕಾಗಿ ಹೋಗಿದೆಯಪ್ಪ. ಈ ಮನೆಯಲ್ಲಿ ಬಾಳಿ ಬದುಕಬೇಕಾಗಿರೋದು ನಾವು. ಈ ಮನೆಯಲ್ಲಿ ಏನಾಗಬೇಕು ಅಂತ ನಾವೇ ನಿರ್ಧಾರ ಮಾಡ್ತೀವಿ. ಏನು ಇಲ್ಲಿ ಗಂಟೆ ಬಂದಿದ್ದು? ಅದು ಗೌಡ್ರೆ, ಮರಿಗೌಡ್ರು ಬರಕ್ಕೆ ಹೇಳಿದ್ರು, ಅದೇನಿದೆ ಅಂತ ವಿಚಾರಿಸ್ಕೊಂಡು ಹೋಗಕ್ಕೆ ಬಂದೆ. ಅದೇ ಅಪ್ಪಯ್ಯ, ನಮ್ಮ ಭಾವನ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ ಹೊಸಿ ಮಾಹಿತಿ ತಿಳ್ಕೊಳ್ಳುಮ ಅಂತ ಕರೆಸ್ದೆ.
ಅವತ್ತು ಸಿದ್ಧಗಂಗೆ ಮಠ ನೋಡೋದು ಹೋಯ್ತಾ ಇದ್ವಲ್ಲ, ಜೋರಾಗಿ ಮಳೆ ಬರ್ತಾ ಇತ್ತು, ನಾನು ನೀನು ಪಾರ್ಟಿ ಆಫೀಸ್ ಜೋರಾಗಿ ಹೋಯ್ತಿದ್ವಲ್ಲ, ನೀನ್ ಗುದ್ದುದಲ್ಲಪ್ಪ ಗಾಡಿಗೆ, ಆ ಗಾಡಿ ಇದೆಯಾ? ಸಾಹೇಬ್ರೆ, ಆ ಕೇಸ್ ಎಲ್ಲಿ ತನಕ ಬಂತು? ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಏನಾದರೂ ಗೊತ್ತಾಯ್ತಾ? ನೋಡಪ್ಪ ಪೊಲೀಸಪ್ಪ, ಈ ಕೇಸ್ನ ಆದಷ್ಟು ಬೇಗ ಇವ್ರು ಹೇಳ್ದಂಗೆ ಮುಗಿಸ್ಬಿಡು. ಯಾಕೋ ಬರ್ತಾ ಬರ್ತಾ ಈ ಕೇಸ್ ದೊಡ್ಡ ತಲೆನೋವು ಆಯ್ತೈತೆ. ಇನ್ವೆಸ್ಟಿಗೇಷನ್ ನಡೀತಿದೆ ಅಮ್ಮ. ಅದ್ಯಾರು ಅಂತ ಗೊತ್ತಾದ ತಕ್ಷಣ ಮೊದಲು ನಿಮಗೆ ಹೇಳ್ತೀನಿ. ಹ್ಞೂ ಹ್ಞೂ ಸಾಹೇಬ್ರೆ, ಅದೇನು ಅಂತ ನೋಡಿ, ಅದು ಯಾರು ಮಾಡಿದ್ದು ಅಂತ ಹೊಸಿ ಕಂಡಿಡೀರಿ. ಸುಮ್ಮನೆ ಕೇಸ್ನ ಎಳ್ಕೊಂಡು ಹೋಗ್ತಾ ಇರ್ಬೇಡಿ. ಸರಿ ಗೌಡ್ರೆ, ಆದಷ್ಟು ಬೇಗ ಕಂಡುಹಿಡಿತೀನಿ. ಏನಾರು ಇದ್ದರೆ ನಿಮಗೆ ತಿಳಿಸ್ತೀನಿ. ಸರಿ, ನೀವು ನೋಡ್ಬೋದು. ಸರಿ ಗೌಡ್ರೆ.